ಅಂದು ನಿನ್ನ 99 ಮಂದಿ ಸಹೋದರರನ್ನು ನಿನ್ನ ಜನ್ಮದಾತನನ್ನು ಮೋಸದಿಂದ ನಾಶ ಮಾಡಿದ ದುರ್ಯೋಧನನ ವಂಶವನ್ನೇ ನಾಶ ಮಾಡುವೆನೆಂದು ಅಂದು ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು ಶಕುನಿ? ಏನಾಯಿತು ನಿನ್ನ ಶಪಥ? ಸಾಧು ಏನೀ ಪ್ರಯೋಗ್ಯ ಜ್ವಾಲೆಯನ್ನೇ ಪ್ರಚೋದನೆಗೈತಿರುವ ಪ್ರಚಂಡ ಮಾರ್ಗದ ಪ್ರಳಯ ತಾಂಡವ. ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಇಲ್ಲವಿಲ್ಲವೋ ದುಷ್ಟ ದುರ್ಯೋಧನೇ ಕೇಳು. ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರಗಳ ಕೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ರಾಜಾದಿರಾಜ ರಾಜವಾರ್ಥಾಂಡ ಗಾಂಧಾರಪುರಾಧೀಶ್ವರ ಶಕುನಿ ಸಾರ್ವಭೌಮರಿಗೆ ಬಹುಪರ ಬಹುಪರ ಬಹುಪರ. ಖಾಲಿ ಗೋಪುರಗಳಾದವು, ಖಾಲಿ ಗೋಪುರಗಳಾದವು. ಅವರ ಚಿಂತೆ ಇಲ್ಲವೋ ಚಂಡ ಪ್ರಚಂಡ ಅಂತೆ ಅತಸ್ಮರಣೀಯ ಆಲಸ್ಯವಾಗುವುದು ಭವಿಷ್ಯ ತಿಳಿದು ಮುಳ್ಳನ್ನು ಮುಳ್ಳಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನ ಮೋಸದಿಂದಲೇ ನಾಶಗೊಳಿಸಬಹುದು ಎಂಬ ಆರ್ಯೋಕ್ತಿಯನ್ನು ಅನುಸರಿಸಿ ಅಡಿಗಡಿಗೂ ಅಡ್ಡದಾರಿಯ ನಿಲ್ಲಿಸುತ್ತಲೇ ಬಂದೆ. ಇನ್ನು ಮುಂದೆ ಆಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮೊಳಗಿಸಿ ರಾಜ್ಯದಲ್ಲಿ ಆಶಾವಂತಿಯ ಬಿರುಗಾಳಿಯ ನೇಮಿಸಿ ನಿನ್ನ 99 ಮಂದಿ ಸಹೋದರರ ಸಮೇತ ನಿನ್ನ ವಂಶವೇ ನಿರ್ವಂಶವಾಗುವುದನ್ನ ನಾನು ನೋಡಲೇಬೇಕು. ಇಷ್ಟಾಗದ ಹೊರತು ಇನ್ನೆಲ್ಲಿಯ ಶಾಂತಿ, ಇನ್ನೆಲ್ಲಿಯ ಸಮಾಧಾನ, ಇನ್ನೆಲ್ಲಿಯ ಆತ್ಮ ಸಂತೃಪ್ತಿ? ಕೌರವೇಶ್ವರ, ನಿನ್ನ ಈ ಅಗ್ನಿಮ ಸ್ಥಿತಿಯಲ್ಲಿ ನೊಂದು ಬೆಂದು ಕುಗ್ಗಿ ಕುಹವಾಗಿರುವ ನನ್ನ ದೇಹವಾಗ ಹಣುವಾಗಿ ಹುಂಡರಿಸಿ ನೋಡಿದರೂ ಸಹ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು. ಈ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಸೇಡಿನ ಜ್ವಾಲೆ ಧಗಧಗ 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 ನೆದ್ದಿದ ಜ್ವಾಲೆ ದಹಿಸು ನನ್ನ ದೇಹದಲ್ಲಿ. ಇಲ್ಲವಿಲ್ಲವೋ ದುರ್ಯೋಧನ, ಧಗಧಗ ನೆದ್ದಿದ ದ್ವೇಷ ಜ್ವಾಲೆ ದಹಿಸು ನನ್ನ ದೇಹದಲ್ಲಿ. ಹರಳಿಯದ ಹೂ ಎಲ್ಲೆಲ್ಲೋ ಉಳಿಯುವುದೆಂದು ಕುರುವಂಶಜರು, ಹರಳಿದ ಹೂ
ದುರ್ಯೋಧನ ಮನಸ್ಸಿನ ದುಸ್ಸಾಹ ಚಿಂತಾಗದೆಯಿಂದ ಈ ನನ್ನ ಶರೀರವು ದಹಿಸುತ್ತಿರುವುದು. ಆ ನಿನ್ನ ಕತ್ತಲೆಯ ಕಾರಾಗ್ರಹವನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ, ನಾನಿನ್ನು ಮರೆತಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೆ 1 ಇಡೀ ಅನ್ನ, 1 ಒಳಗೆ ನೀರನ್ನು ಕೊಡ್ತಿದ್ಯಲ್ಲೋ ಪಾಪಿ. ಆದರೆ ಆ ನನ್ನ ಸಹೋದರರು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತ ಆ ಘೋರ ಹಿಂಸೆ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಸತ್ತರು. ದುರ್ಯೋಧನ ಆ ಮೃತ ದೇಹಗಳ ಸ್ಥಿರಶಿವನ ದೃಷ್ಟಿ ಈಗಲೂ ಸಿಡಿಲಂತೆ ನನ್ನ ಹೃದಯವನ್ನು ಭೇದಿಸುತ್ತಿರುವುದು. ಕುರು ರಕ್ತದ ಅಜಸ್ತ್ರ ಧಾರೆಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವೆನು. ಅಣ್ಣ ಹಸಿವು ಅಣ್ಣ ಅಣ್ಣ ಹೊರಬೇಡಿ ನನ್ನ ಹಠಭಾಗ್ಯ ಸಹೋದರರೇ, ಹೊರಬೇಡಿ. ದುರ್ಯೋಧನ ನಿನ್ನ 99 ಮಂದಿ ಸಹೋದರ ಸಮೇತ ನಿನ್ನ ವಂಶವೇ ನಿರ್ವಂಶವಾಗುವುದನ್ನು ನಾನು ನೋಡಲೇಬೇಕು. ದುರ್ಯೋಧನ ನಿನ್ನ 99 ಸಹೋದರ ಸಮೇತ ನರಕದಲ್ಲಿ ನಿಮಗೆ ನಿರಾಜನವನ್ನು ಮಾಡಿಸುವೆನು. ಆ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ಇವುಗಳನ್ನು ದಾಳಗಳೆಂದು ತಿಳಿದೇನೋ ಮೂಢ, ಇವು ದಾಳಗಳಲ್ಲ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎಲ್ಲರ ದೇಹದ ಮೂಲೆಗಳು, ಜನ್ಮದಾತನನ್ನೊಳಗೊಂಡ ಎಲ್ಲರ ದೇಹದ ಮೂಲೆಗಳು, ಅನುಜರ ದೇಹದ ಮೂಲೆಗಳು ಮೂಲೆಗಳು ಮೂಲೆಗಳು. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ಇಲ್ಲವೋ ಪಾಪಿ, ನನ್ನ ಮಂದಿರಗೋಳು ಮುಂದೆ ನಿನ್ನ ಕುರು ವಂಶವೇ ಆಳು. ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರು ವಂಶವೇ ಆಳು. ಕಾಲ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಲ ಕೌರವನ ಕೇಳೋ. ಕಾಲ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಲ ಕೌರವನ ಕೇಳೋ. ನಾಳೆ ಜಡೇಗ ಘೋರ ಕಾಲವಲಿ ಕೌರವನಗಲ ಸಾಲು ಸಾಲು. ನಾಳೆ ಜಡೇಗ ಘೋರ ಕಾಲವಲಿ ಕೌರವನಗಲ ಸಾಲು ಸಾಲು. ಸಪ್ತ ಕಿರೀಟವ ಧರಿಸಿ ಸರ್ಪದಿಂದ ನೀವು ದುರುಳನಿಗೆ
ತಾಳಗಳೆಲ್ಲವೋ ಮರುಳೆ ಇವುಗಳು ತಾಳಗಳೆಲ್ಲವೋ ತಾಳಗಳೆಲ್ಲವೋ ಮರುಳೆ ಇವುಗಳು ತಾಳಗಳೆಲ್ಲವೋ ಜನ್ಮದಾತನೊಳಗೊಂಡ ಎನ್ನಂದರ ದೇಹದ ಮೂಲೆಗಳು ಜನ್ಮದಾತನೊಳಗೊಂಡ ಎನ್ನಂದರ ದೇಹದ ಮೂಲೆಗಳು ಅಂದರ ದೇಹದ ಮೂಲೆಗಳು 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 ತಾಳಗಳೆಲ್ಲವೋ ಮರುಳೆ ಇವುಗಳು ತಾಳಗಳೆಲ್ಲವೋ 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 ತಾಯಿಯ ಕಣ್ಣಿನಿಂದ ತೊಯ್ದು ಗುರುಗಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರನೇ ಬಿಡುವವರಲ್ಲದೆ ನರಕದ ಮಾರ್ಗವನ್ನು ಇಳಿಸುವೆನು ನರಕದ ಮಾರ್ಗವನ್ನೇ ಇಳಿಸುವೆನು ನರಕದ ಮಾರ್ಗವನ್ನೇ ಇಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ಓಹೋ ಕೌರವೇಶ್ವರ, ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಅದೇ ಕಯಾಸಿದೆ ಎಂಬುದಂತೂ ಇಷ್ಟು ಕೊಬ್ಬಿರುವೆ? ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಯೋಚಿಸಿ ನೋಡು. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಡರೆಂದು ದೂತನ ಇದೀನ ಸಮಾಚಾರ ಅಂತದಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರನು ನನ್ನೆರಡು ತೋಳ್ಬಳಗಳಿಂದ ಇಡೀ ಸಮಸ್ತ ಯಾದವ ಸೈನ್ಯವೆಲ್ಲ ಎದುರಿಸಬಲ್ಲೆ. ಈ ಜಾತಿ ಹಿಂಸೆ, ಸೋಹಿತ ಕಲಹ ಇದು ಉಚಿತವೇ ಮಾವ? ಅಂದು ನಾನು ದ್ವಾರಕಿಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧ ವಿಧವಾಗಿ ಹೇಳಿದರು. ಆದರೆ ಮಾವ, ನಿನ್ನ ಮೇಲೆ ಅಭಿಮಾನದಿಂದ ಅವನ ಮಾತನ್ನೇ ತಿರಸ್ಕರಿಸಿ ಬಂದವನು. ಕೃಷ್ಣನ ಮಾತು ಪರಿಗ್ರಹವಲ್ಲ ಬಿಡಿಸಿಯೋದನ. ಅಗ್ರಜ ಸಹೋದರ ನೋಡಿ ಬಂದೆ ಮಿತ್ರ. ಸಹೋದರ, ಕೃಷ್ಣನು ಹಸ್ತಿನಾವತಿನ ಹೊಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ಶಾಂತಿ ಸಂಧಾನ. ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಸಹೋದರ, ಹೋಗು, ಅತಿಥಿಗೆ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ, ಆ ತಪ್ಪಿದ ಗೋಪಾಲಕರು ನಮ್ಮ ಸತ್ಕಾರವನ್ನು ಸ್ವೀಕರಿಸುವುದಿಲ್ಲ. ಅವನಾಗಲೇ ರಾಜಪ್ರಸಾದ ದಾಟಿ ಆ ಬಂಡ ವಿಜೃಂಭಣೆ ಆಚರಿಸುವುದನ್ನ ಎಷ್ಟೊಂದು ಇದು ಅವ ಹೇಳುವನಲ್ಲ ನನ್ನ ಪ್ರಿಯ ಸಹೋದರ.
ಯದುಪತಿಯು ಭಕ್ತನ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತಾರು ಸಿಗುವರು. ಈ ದಿನ ಭಕ್ತರನ್ನು ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಸಹೋದರ ಅಗ್ರಜ, ನೀನು ಚಿಂತಿಸಬೇಡ, ಹೋಗು, ಅದಕ್ಕೆ ಸತ್ಕಾರಕ್ಕೆ ಸಿದ್ಧ ಮಾಡು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಪುರಾರಿಗೆ ಹುದ್ದವದಲ್ಲ ಹೂಲವದೆ ಅದರ ಸಹೋದರ ಪುರಾರಿಗೆ ಹುದ್ದವದಲ್ಲ ಹೂಲವದೆ ಅದರ ಎಚ್ಚರಿಕೆ 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 ಗುರುಕುಲದ ವಿರೋಧವಾಗುವ ಕಾಲವು ಬಂದಿದೆ ಎಂದೊಳಗೆ. ಗುರುಕುಲದ ವಿರೋಧವಾಗುವ ಕಾಲವು ಬಂದಿದೆ ಎಂದೊಳಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯರ ಒಲ್ಲರ ವರ್ಮ ಹರಿಯರಿಗೆ ಪರಗೊಳಿಸುತ್ತದೆ. ನಲ್ಲಯರ ಒಲ್ಲರ ವರ್ಮ ಹರಿಯರಿಗೆ ಪರಗೊಳಿಸುತ್ತದೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಸಹೋದರ ಆ ಕೃಷ್ಣನು ಬರಲಿ. ನನ್ನ ಕಡೆಯಿಂದ ಸರಿಯಾದ ಸತ್ಕಾರವನ್ನೇ ಮಾಡುತ್ತೇನೆ. ಮಾವ ವಿಶ್ವಾಸನ ಅಗ್ರಜ, ಸಹೋದರ ಈ ಸತ್ಕಾರವ ಒಪ್ಪದು ಒಪ್ಪದು ಅಲ್ಲ ಒಪ್ಪದು. ಸಹೋದರ ಸಹೋದರ ದುಶ್ಯಾಸನ, ಸಹೋದರ ದುಶ್ಯಾಸನ. ಅಭಿಮಾನಿ ಶಾಲಿಯಾದ ನನ್ನ ಸಹೋದರರನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿದು ಸಾಧಿಸುವುದು. ನೋಡಿದೆಯ ಮಾವ, ನನ್ನ ತಮ್ಮನ ಕೋಧಾಪಿ ಸ್ವರೂಪದ ಜ್ವಾಲೆಗಳನ್ನು ಮದ ಗಜಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿ ಆಗಬಹುದೇ? ಎಲ್ಲಾದರೂ ಉಂಟೆ ದುರ್ಯೋಧನ. ಈಗೇನು ಮಾಡುವುದು ಮಾವ? ಆ ಕೃಷ್ಣನಿಗೆ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ಕ್ರೋಢೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯಿಂದ ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ? ಮಾವ, ದುರ್ಯೋಧನ, ಕೃಷ್ಣನ ಮೇಲೆ ಇಷ್ಟೊಂದು ದೇಶ ಬೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲು ಅವನು ಅವತರಿಸುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿ ಮತ್ತಿನ್ನೇನೆಯ ಶಿಶುಪಾಲ, ಜರಾಸಂಧ ಇವರು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಲು ಕಂಸವನ್ನು ವಧಿಸಿ ಅರಳು ಮುರುಳು ಮುದುಕಾದಂತ ಉಗ್ರಸೇನನ್ನು ಹೆಸರಿಗೆ ಸಿಂಹಾಸನದ ಮೇಲೆ ಕೊಳ್ಳಿರಿಸಿ ಸಹೋದರನ್ನು ಸುರಾಪಾದಿಂದ ಪ್ರಮತ್ತನಾಗಿ ಮಾಡಿ ರಾಜ್ಯಲಕ್ಷ್ಮಿ ತಾನು ವಶಪಡಿಸಿಕೊಂಡಿರುವನು. ಅಂತ ಮುಳುಗೆ ಮನ್ನಣಿ, ಅಂತ ಕಪಟಿಗೆ ಮನ್ನಣಿ. ಆಗಿದ್ದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲಕನ ಮನೆ ಬಾಗಿಲ ಈ ದುರ್ಯೋಧನನು ಸಹಾಯ ಬಿಡುವುದು ನಿನಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಪುನಃ ಅದರೊಡನೆ ಸರಸ ಹಾಡಬಹುದಲ್ಲವೇ? ನಿಜ ಮಾವ, ನಿಜ. ಕೃಷ್ಣನಿಗಿಂತ ಅವನ ವಿಜಯೋತ್ಪನ್ನ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಲ್ಲೇ ನಾಶ ಮಾಡುವ ಸುಯೋಗವು ಈಗ ನಿನ್ನ ಒದಗಿರುವುದು.
ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯಕವನ್ನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿದ್ದು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು ದುರ್ಯೋಧನ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಹೌದು ಹೌದು. ಆದರೆ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ ಮಾವ? ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಏಕೆ ಮಾವ? ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಆ ನೀನು ಸಂಧಾನಕ್ಕೆ ಸಮ್ಮತಿಸಿ ಸಂದರ್ಶಿ ಪಾಂಡವರಿಗೆ ಆಶಯವನ್ನು ಕೊಟ್ಟೆಯಾದರೆ ನಿನ್ನ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಆಗುವೆ. ಮಾವ! ಮತ್ತಿನ್ನೇನಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲೆ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರಿಂದ ಅನುಭಕ್ತರಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಚನೆ ನಡೆಯುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈಡಿಯಲ್ಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈತ್ಯಕ್ಕೆ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಅಲ್ವೇ? ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೋಜಿ ಮನೆಯಷ್ಟು ಭೂಮಿಯನ್ನು ಕೊಡುವನಲ್ಲ ಈ ಛಲದಂಕ ಮಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನಿಗೂ ತಕ್ಕ ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನಾದೊಂದು ಸಲಹೆ ಇರೋದು ಸುಯೋಧನ. ಏನು ಮಾವ ನಿನ್ನ ಸಲಹೆ? ಯತಃ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆ ಮಾವ. ಸುಯೋಧನ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡೋದಿಲ್ಲ. ಎಲವೋ ದ್ವಿತೀಯ ಪಾಂಡವರ ಧಮರೇ, ಮುಂಬರುವ ಭೀಕರ ಸಂಗ್ರಾಮದಲ್ಲಿ ನಿಮ್ಮ ಒಡಗಳನ್ನು ಸೇರಲು ಈ ನನ್ನ ಹುಕ್ಕಿನ ಖಡ್ಗವು ಹೇಗೆ ಕುಳಿತಿರುವುದು ಮಾವ. ಸುಯೋಧನ, ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಿರಬೇಕು ಮಾವ. ಹೌದು ಹೌದು, ನಿನ್ನ ಸೊತ್ತಾಗಿರಬೇಕು. ಹಸ್ತಿನಾವತಿ ರತ್ನ ಸಿಂಹಾಸನ ಸದಾ ನನ್ನ ಆಶಯದಲ್ಲೇ ಇರಬೇಕು ಮಾವ. ಸದಾ ನಿನ್ನ ಮಸ್ತಕದಲ್ಲಿ ಆರಾಧಿಸುತ್ತಿರಬೇಕು. ಹಸ್ತಿನಾವತಿಯ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ಹೌದು, ಆರಾಧಿಸುತ್ತಿರಬೇಕು. ಈ ಕೌರವೇಶ್ವರನ ಛಲ ಕಗ್ಗಲಿನಂತಲೇ ಅಚಲ. ಈ ಕೌರವೇಶ್ವರನ ಛಲ ಕಗ್ಗಲಿನಂತಲೇ ಅಚಲ ಮಾವ. ಸುಯೋಧನ, ನಡೆ ಮಾವ, ನಡೆ ದುರ್ಯೋಧನ, ನಡೆ. ಮೂರು ಕುಲದ ನರ ಉಳುವೆ, ನಡೆ. ಏನಂದೆ? ಕೌರವೇಶ್ವರನ ಛಲ ಕಗ್ಗಲಿನಂತೆ ಅಚಲ. ಕೌರವೇಶ್ವರ ಛಲ ಈ ಶಕುನಿಯ ಕುತಂತ್ರಕ್ಕೆ ಬೆಂಬಲ ಎಂದು ನಾನು ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೇ ಮಾರಿವಕ್ಕ ಗೋಳಾಯಿತು. ಶಕುನಿ ಎಂಬ ಮೂರಕ್ಷರ ಅರ್ಥವೇ ನಿನ್ಗೇನು ತಿಳಿಯುವುದೇನೋ ಬೆಪ್ಪೆ. ಹೇಳುವನೆ ಕೇಳು. ಶಾ ಎಂದರೆ ಶಪಥ ಮಾಡಿ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನವರಿಂದಲೇ ನಿನ್ನ ನಿರ್ನಾಮ. ಕಟುಕನು ಹೇಗೆ ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಲ್ಲುವೆನೋ ಹಾಗೆ ನಾನು ಈ ಕುರುಕ್ಷೇತ್ರದಲ್ಲಿ ನಿನ್ನನ್ನು ಉಬ್ಬಿಸಿ ಉಬ್ಬಿಸಿ ಕೊಲ್ಲುವೆ. ಅಧಿಕಾರ ಎಂದು
ಕೊಬ್ಬಿ ಮೆರೆಯುತ್ತಿರುವೇನೋ ಮೂಡ. ಇನ್ನೆಷ್ಟು ದಿನ ತಾನೇ ನಿನ್ನ ಅಧಿಕಾರ 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 ಮನದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಏಷ ನಾನು ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಮನದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಚ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಓ ದ್ರೋಹಿ, ಅದಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ಕೌರವ, ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕಲಿಯುವುದೇ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕಲಿಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಕಲಿಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇದು ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಚ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಇಲ್ಲವಿಲ್ಲವೋ ದುರ್ಯೋಧನ, ಶೂರಧನುಮ ಇದು ನಿನ್ನ ವೀರಪಾತನೋ. ಶೂರಧನುಮ ಇದು ನಿನ್ನ ವೀರಪಾತನು. ಅನ್ಯಾಯವಾಗಿ ಪ್ರಾಣ ಬಿಡುವ ದೂತ ಕರ್ಣನು. ಪಾಪ ಕರ್ಣ, ಶೂರಧನುಮ ಇದು ನಿನ್ನ ವೀರಪಾತನು. ಅನ್ಯಾಯವಾಗಿ ಪ್ರಾಣ ಬಿಡುವ ದೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟುಕೊಳ್ಳುವೆನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟುಕೊಳ್ಳುವೆನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮನದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಚ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಪರಮಾತ್ಮ ಪರಮಾತ್ಮ ಕೃಷ್ಣ 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 ಶ್ರೀ ರುಕ್ಮಿಣಿ ಲೋಲಾ ಭಕ್ತ ಬಾಂಧವ ಸಾಧು
ನಮೋ ವಾಸುದೇವ. ಪರಮಾತ್ಮ ಸೃಷ್ಟಿಕರ್ತಾಯ ನಮಃ. ಪರಮಾತ್ಮ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಬಾರಯ್ಯ. ಮಾಲಾ ಪರಮಾತ್ಮ ರುಕ್ಮಿಣಿ ಲೋಲಾ ವಾರಿಜಮಾಲಾ ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ ವರಗುಣಶೀಲ ವಸುದೇವ ಪಾಲ. ಬಣ್ಣಿಸಲೌರೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ವರ್ಣಿಸಲಹುದೇ ನಿನ್ನಯ ಲೀಲಾ. ವರ್ಣಿಸಲಹುದೇ ನಿನ್ನಯ ಲೀಲಾ. ನೀರಜ ಲೋಚನ ದರುಶನ ತೋರಯ. ಪರಮಾತ್ಮ ನೀರಜಲೋಚನ ದರುಶನ ತೋರಯ್ಯ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ. ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ಇಂದಿಗೆ ನಿಷ್ಕ್ಲೇಶವಾಗಿ ಇರುವುದು. ಯಾವ ಮಹಿಮಾ ಪುರುಷನನ್ನು ಕಾಣಲು ನನ್ನ ಮನಸ್ಸು ತವಗಿಸುತ್ತಿರುವುದು, ಆ ಮಹಿಮಾ ಪುರುಷನ ದರ್ಶನವಾಗುವುದೇ ದೇವ. ಹಲವಾರು ವರ್ಷಗಳಿಂದ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ
ನಿನ್ನ ಮಂಗಳ ಮೂರ್ತಿಯಾದ ದರ್ಶನವನ್ನು ಎಂದು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸುವೆ ದೇವ. ಪರಮಾತ್ಮ, ಫಲಾದಿಗಳನ್ನು ಅರ್ಪಿಸಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಸಕಲ ಚರಾಚರ ಪ್ರಪಂಚಕ್ಕೆ ಅನ್ನದಾತನಾಗಿರಬೇಕು. ಪರಮಾತ್ಮ, ಕ್ಷೀರದಿಂದ ಅಭಿಷೇಕ ಮಾಡಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಕ್ಷೀರವಾರಿದಿಯಲ್ಲಿ ಪೌಡಿಸಿರಬೇಕು. ಪರಮಾತ್ಮ, ಧನ ಕನಕಗಳಿಂದ ಶೃಂಗರಿಸಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಧನ ಕದಿಪಳಾದ ಲಕ್ಷ್ಮಿಗೆ ಪತಿಯಾಗಿರಬೇಕು. ಪರಮಾತ್ಮ, ನನ್ನಲ್ಲಿರುವುದು ಒಂದೇ, ಅದು ನಿನ್ನ ಮೇಲಿರುವ ನಿರ್ಮಲವಾದ ಭಕ್ತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ನಿನ್ನನ್ನು ಕಾಣುವ ತನಕ ಈ ಕ್ಷೀರದಿಂದಲೇ ನನ್ನ ಜೀವನವನ್ನು ಧರಿಸುವೆನು. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಇದೇನು ಆಶ್ಚರ್ಯ! ಕೋಟಿ ಸೂರ್ಯ ಪ್ರಕಾಶವಾನ ಮತ್ತು ಬೆಳಕು ಈ ಪರ್ಣ ಕುಟೀರದಲ್ಲೆಲ್ಲ ಆವರಿಸಿರುವುದೆಲ್ಲ ಯಾವ ಮಹಿಮಾಪುರುಷನ ದರ್ಶನವಾಗದ ಕಾಣೆನಲ್ಲ, ಅಥವಾ ಯೋಗಿ ಶ್ರೇಷ್ಠನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಬರುತ್ತಿರಬಹುದೇ? ಭಗವಂತ, ವಿದುರ 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 ಹೌದು ಹೌದು, ನನ್ನ ಶ್ರೀಕೃಷ್ಣ ಪರಮಾತ್ಮನೇ. ಹೇ ಪರಮಾತ್ಮ, ಜನಾರ್ದನ, ವಾಸುದೇವ, ಬಂದೆಯ ನನ್ನ ತಂದೆ. ಪರಮಾತ್ಮ, ವಿದುರ ಪರಮಾತ್ಮ, ವಿದುರ ಪರಮಾತ್ಮ, ವಿದುರ ಪ್ರಥಮ ವಂದನವಯ್ಯ ಪರಮ ಪುರುಷ. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ. ಶತವಂದನವಯ್ಯ ಶತಪತ್ರ ದಳನಯನ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಗೋ ವಿಜಯರಸ ಕೃಷ್ಣ. ಕೋಟಿ ವಂದನವಯ್ಯ ಮುಜಗುಂದವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ 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 ನಮಃ. ನಮಸ್ತೆ ನಮಃ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದಿ. ಬೆಳಗಿದೆಯ ಮನ ಮಂದಿರದಿ. ಅಲ್ಲಿ
ಶರಣರೇ ಬಂದೆಯ ಕಡು ಶಿಲೆಯ ಕೈ ಜಡನ ಕಡೆದು ಹರಿಯೇ ಪರಮಾತ್ಮ ಕಡು ಶಿಲೆಯ ಕೈ ಜಡನ ಕಡೆದು ಹರಿಯೇ ಪರಮಾತ್ಮ ಕಡು ಶಿಲೆಯ ಕೈ ಜಡನ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತಾಳ ಮರೆ ಕೇಳಿ ದುರುಳ ಹಿರಣ್ಯನ ಕೊರಳನು ಧರಿಸಿದೆಯ ಪರಮಾತ್ಮ ತಾಳ ಮರೆ ಕೇಳಿ ದುರುಳ ಹಿರಣ್ಯನ ಕೊರಳನು ಧರಿಸಿದೆಯ ಕರಿಯ ಮರೆ ಕೇಳಿ ಅರಿಯ ನೀ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಪರಮಾತ್ಮ ಕರಿಯ ಮರೆ ಕೇಳಿ ಅರಿಯ ನೀ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಹರಿಹನಂದ ಗುಣ ರೂಪದ ನಿರ್ಣಯ ಹರಿಹನಂದ ಗುಣ ರೂಪದ ನಿರ್ಣಯ ಹರಿಹನಂದ ಗುಣ ರೂಪದ ನಿರ್ಣಯ ಶರಣವನ್ನು ಮನದೊಳಗೆ ನಮಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅಳಿಸಿದೆಯ ಅಂಧಕಾರ ಮನದಿ ಅಳಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಮಂದಿರದಿ ಪರಮಾತ್ಮ ದೇವ ದಿನಜನ ಮಂದಾರ ದಾನವ ಸಂಹಾರ ಭಾವರೋಗ ಪರಿಹಾರ ಬಯಸದೆ ಬಂದ ಈ ಭಕ್ತನ ಭಾಗ್ಯಾಧಾರ ಸಕಲ ವೈಭೋಗದಿಂದ ಮೆರೆಯುತ್ತಿರುವ ಆ ದುರ್ಯೋಧನ ಆತಿಥ್ಯವನ್ನು ಸ್ವೀಕರಿಸದೆ ಈ ನಿನ್ನ ಭಕ್ತ ವಿದರನ ಪಂಡ ಕುಟಿಲಕ್ಕೆ ದಯ ಮಾಡಿಸಿದೆಯ ದೇವ ಪರಮಾತ್ಮ ಇದು ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ವಿದುರ ನಿನಗೆ ಮಂಗಳವಾಗಲಿ ಮೇಲೇಳು ವಿದುರ ಪರಮಾತ್ಮ ನಿನ್ನ ಕೊಂಡಾಟವು ಆಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು ಏನಾದರೂ ಆಹಾರವನ್ನು ಕೊಡೆಯ ಪರಮಾತ್ಮ ನನ್ನ ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿಮಗೆ ನಿಮ್ಮ ಅಣುಸ್ವರೂಪಿಯಾದ ನಾನೇನು ಕೊಡಬಲ್ಲೆ ದೇವ ನನ್ನನ್ನು ಪರೀಕ್ಷಿಸುತ್ತೀರಾ ದೇವ ವಿದುರ ನಾನೊಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಕರೆದು ತಂದಿರುವುದು ನೀನೇನು ಸಾಮಾನ್ಯನೇ ವಿದುರ ಪಡವಿಯೋ ಭಕ್ತ ಶಿರೋಮಣಿ ನೀನೇ ವಿದುರ ಪರಮಾತ್ಮ ಪಡವಿಯೋ ಭಕ್ತ ಶಿರೋಮಣಿ ನೀನೇ ಬಲ್ಲೆ ನಿನ್ನಯ ಮನವ ಬೀಡು ಬೀಡು ಬಲ್ಲೆ ನಿನ್ನಯ ಮನವ ವಿದುರ ಭಕ್ತಿಯ ಪಾದಲು ಚಿತ್ತವನ್ನೊಲಿದಿದೆ ವಿದುರ ಪರಮಾತ್ಮ ಭಕ್ತಿಯ ಪಾಶಲಿ ಚಿತ್ತವನ್ನೊಲಿದಿದೆ ವ್ಯರ್ಥ ಹೋಗಲು ಮನ ಇಷ್ಟಲೇ ಬಾರುವುದೋ
ಕ್ಷೀರವನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಜಿಸಿ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡದೆ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಅದು ಹಾಗಿರಲಿ, ಏನಾದರೂ ಆಹಾರವನ್ನು ಕೊಡೆಯಾ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಮತ್ತೇನಿರುವುದು? ಏನು, ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ಅದು ನನಗೆ ಪ್ರಿಯವಾದ ಆಹಾರವಲ್ಲವೇ ವಿದುರ? ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವನ್ನು ನಾನು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯನ್ನು ಈಗಲೂ ಮರೆಯುವಂತಿಲ್ಲ. ವಿದುರ, ಪರಮಾತ್ಮ, ನಿನ್ನಲ್ಲಿರುವ ಕ್ಷೀರವು ಈ ಎರಡಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಆ ಕ್ಷೀರವನ್ನು ತೆಗೆದುಕೊಂಡು ಬಾ. ಏಕೆ ಏಕೆ ವಿದುರ ಕಳವಳ ಪಡುತ್ತಿರುವೆ? ಪರಮಾತ್ಮ, ನಾನೇನೆಂದು ಹೇಳಲಿ? ತಮ್ಮ ನೈವೇದ್ಯಕ್ಕೆಂದು ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟೆನಲ್ಲ. ಏನು, ಗೋಮಾತೆಯ ಕ್ಷೀರವನ್ನು ನನಗರ್ಪಿಸಿ ಎಲ್ಲವನ್ನು ನೀನೇ ಕುಡಿದು ಬಿಟ್ಟೆಯಾ? ಹೌದು ಪರಮಾತ್ಮ. ವಿದುರ, ಆ ಕ್ಷೀರವು ನನಗೆ ಅರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ? ಹೋಗಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ಪರಮಾತ್ಮ. ಇದು ಸ್ವೀಕರಿಸಿದೇವ. ನೋಡಿದೆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳುತ್ತಿರುವೆಯಲ್ಲ ವಿದುರ, ನೀನು ಅಂತಹ ಸುಳ್ಳುಗಾರನೆಯ? ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನ್ಯಾಲಿಗೂ ಸಹ ನೆನೆಯುವುದಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರುವುದರ ಪರಮಾತ್ಮ, ನಾನು ಕುಡಿದ ಚೆಲ್ಲಿದ ಕ್ಷೀರದಿಂದ ಆ ದುರ್ಯೋಧನ ಅರಮನೆಯ ಮುಂದೆ ಸಾಗರೋಪಾದಿಯಾಗಿ ಹರಿಯುತ್ತಿರುವುದನ್ನು ನೋಡಿದೆ. ಆಹಾ, ದಯಾಮಯ ವಾಸುದೇವ, ಧನ್ಯನಾದೆ ವಾಸುದೇವ, ಧನ್ಯನಾದೆ. ಬ್ರಹ್ಮಾಂಡದೀಶಂ ಭುವ್ಯೋ ಭಕ್ತ ಜನ ಪರಿಪಾಲಿಪಂ ಸಪ್ತಾದಿ ಮುನಿವಂದ್ಯಂ ಜಾನವ ಕುಲವಿನ ಜಾನವ ಕುಲವಿನ ಪರಮಾತ್ಮ. ವಿದುರ,
ಪಾಮರದೊಳು ನೀ ಕರುಣೆಯ ತೋರಿ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರ ಜಯನ ಕ್ಷೀರಸಾಗರ ಧನ್ಯನಾದೆ ವಾಸುದೇವ, ಧನ್ಯನಾದೆ. ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ್ದೆ. ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದೆ ದೇವ, ಸಾಲದು. ನಿನ್ನನ್ನು ಪಡೆದ ಆ ವಸುದೇವ ದೇವಿಕೆರೆ ಧನ್ಯ ದೇವ, ಧನ್ಯ. ತಾವು ದಯಮಾಡಿಸಿದ ಕಾರಣವನ್ನು ತಿಳಿಯಬಹುದೇ ದೇವ? ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಪರಮಾತ್ಮ, ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ ದೇವ. ಪರಮಾತ್ಮ, ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕಾಪಾಡುವ ಭಾರ ತಮ್ಮದು ದೇವ, ತಮ್ಮದು. ವಿದುರ, ಪರಮಾತ್ಮ, ಆ ದುರ್ಯೋಧನನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ತಾನಾಗಿಯೇ ಕೊಟ್ಟರೆ ಸರಿ, ಕೊಡದೆ ಹೋದರೆ ದೇವ. ಇಲ್ಲವಾದರೆ ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವವರನ್ನು ಪದೇ ಬಡಿಯದೇನ ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸಧರ್ಮದೊಳಿಯರು, ಹೃದಯ ಸುತರು ಸಧರ್ಮದೊಳಿಗರು, ಅಧಿವತೆ ಇದ್ದರು ಕುರುನಂದನರು, ಅಧಿವತೆ ಇದ್ದರು ಕುರುನಂದನರು, ಸತ್ಯವಂತರಿಗೆ ಜಯವಲ್ಲವೇ, ಸತ್ಯವಂತರಿಗೆ ಜಯವಲ್ಲವೇ, ಕುಟಿಲ ಮತಿಗಳಿಗೆ ಶುಭಬಹುದೇ, ಕುಟಿಲ ಮತಿಗಳಿಗೆ ಶುಭಬಹುದೇ, ಬಿಡಲಾರೆ ಕೇಳು ವಿದುರ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೇನ ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿಂದ ನರವ ಕೊಡುವುದವನ್ನು ಧರಿಸಿರುವುದೇ, ನಾನೆಂದು ಬಲು ಗರ್ವದಿಂದ ನರವ ಕೊಡುವುದವನ್ನು ಧರಿಸಿರುವುದೇ, ಕಣಕಿ ಕೇಸರಿಯ ಬಣಕು ಜಂಬೂದ ಕದಡದಲ್ಲಿ ಜಯ ಗಳಿಸುವುದೇ, ಕಣಕಿ ಕೇಸರಿಯ ಬಣಕು ಜಂಬೂದ ಕದಡದಲ್ಲಿ ಜಯ ಗಳಿಸುವುದೇ, ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು, ಅದಂದರಲ್ಲಿ ಪರಾಧರ್ಪಣವ ಕೈಯುತ ಯುಧಿಷ್ಠಿರನಿಗೆ ಸೋಂ ಸ್ಥಿರಗೊಳಿಸದ ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೇನ ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ಆ ಪಾಂಡವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕಾಗಿಯೇ ನಾನು ಈ ದಿನ ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ನಂತರ ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ವಿದುರ, ಪರಮಾತ್ಮ, ಆ ರಾಜಸಭೆಗೆ ನೀನೂ ಸಹ ಬಾ. ಹಿಂದೆಂದಿಗೂ ನಡೆಯದ ಒಂದು ವಿಚಿತ್ರವಾದ ವೃತ್ತಾಂತವು ಅಲ್ಲಿ ನಡೆಯುವುದು, ಅದನ್ನು ನೀನು ನೋಡುವೆಯಂತೆ.
ಆಗಲಿ ಪರಮಾತ್ಮ. ವಿದುರ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಲಿ ಪರಮಾತ್ಮ, ತಾವು ದಯಮಾಡಿಸಿ ನಾನು ನಿಮ್ಮನ್ನೇ ಹಿಂಬಾಲಿಸುವೆನು. ವಿದುರ, ಪರಮಾತ್ಮ. ವಿದುರ, ಪರಮಾತ್ಮ, ಮರೆತಿದ್ದೆನು. ನೀನು ಆ ರಾಜಸಭೆಗೆ ಬರುವಾಗ ನಿನ್ನಲ್ಲಿರುವ ಈ ಸರ್ವೋತ್ತಮವಾದ ಬಿಲ್ಲನ್ನು ಮಾತ್ರ ತರುವುದನ್ನು ಮರೆಯಬೇಡ, ತಿಳಿಯಿತೆ? ಆಗಲಿ ಪರಮಾತ್ಮ. ಆ ಪಾಂಡವರೆಂದರೆ ನಿಮಗೆ ಅದೆಷ್ಟೊಂದು ಪ್ರೀತಿ ಪರಮಾತ್ಮ. ಜಗದ ಜೀವನದ ತನು ನೀನೇ ಪರಮಾತ್ಮ. ವಿದುರ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ಆ ಜಗದ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವನಗಳು ಪರಮಾತ್ಮ. ಬಲ್ಲವರಿಲ್ಲ ಜಗದ ಜೀವನಗಳು ಪವನಯ ಸಿಲುಕಿದ ಪ್ರಾಣಿಯ ಮನುಜರ ಪರಮಾತ್ಮ. ಪವನಯ ಸಿಲುಕಿದ ಪ್ರಾಣಿಯ ಮನುಜರ ಪವರೋಗ ವೈದ್ಯ ಪರಿಪಾಲಿಸು ಪರಮಾತ್ಮ. ಪವರೋಗ ವೈದ್ಯ ಪರಿಪಾಲಿಸು ಜಗದ ಜೀವನದ ತನು ನೀನೇ ಪರಮಾತ್ಮ. ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ಆ ಜಗದ ಜಗದ ಜೀವನದ ಸಾಧನು ಪರಮಾತ್ಮ. ವಿದುರ, ತಾವು ದಯಮಾಡಿಸಿ ನಾನು ನಿಮ್ಮನ್ನೇ ಹಿಂಬಾಲಿಸುವೆನು. ನಿನಗೆ ಮಂಗಳವಾಗಲಿ. ವಿದುರ.